ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈ ದಿನ ಒಂದಿಷ್ಟು ಡಿಫ್ರೆಂಟ್ ಅಂತ ವಿಷಯ ನಿಮ್ಮೊಂದಿಗೆ ಮಾತಾಡಬೇಕಂತೇಳಿ ಆಸ್ತಿ, ದೌಲತ್ತು, ದುಡ್ಡು, ಹೆಸರು ಇವುಗಳಿಗೆ ಬೆನ್ನು ಹತ್ತುವಂಥ ರೌಡಿಸಮ್ ಮಾಡುವಂಥ ವಿಷಯಗಳು ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದ್ವು. ಏನು ಅಂದರೂ ಇನ್ನೂ ನಿಂತಿಲ್ಲ ಅಂತೇಳಿ. ಯಾಕಂದರೆ ಮುತ್ತಪ್ಪ ರೈ ನಿಮಗೆ ಗೊತ್ತಿಲ್ಲದ ಹೆಸರೇನಲ್ಲ. ಭಾಳಷ್ಟು ಜನ ಇವ್ರ ಬಗ್ಗೆ ಗೊತ್ತಿಲ್ಲದವ್ರಿದ್ರೆ ಈಗ ಮತ್ತು ಗೊತ್ತು ಮಾಡ್ಕೊಳ್ತಾ ಇರ್ತಾರೆ. ಯಾಕಂದರೆ ನಮ್ಮ ಮೀಡಿಯಾದಲ್ಲೇ ಇಂಥ ವಿಷಯಗಳು ರೋಚಕತೆಗಳನ್ನ ಹೇಳೋದ್ರಲ್ಲಿ ಭಾಳ ಮುಂದೆ. ಅದೇನೇ ಇರಲಿ, ಈ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ದಾಳಿ ಆಗಿದೆ, ಗುಂಡಿನ ದಾಳಿ. ಅವ್ರು ಎಸ್ಕೇಪ್ ಆಗಿದ್ದಾರೆ, ಆ ಮಾತು ಬೇರೆ. ಆದರೆ ಈಗ ದೊಡ್ಡ ಚರ್ಚೆ ಶುರುವಾಗಿಬಿಟ್ಟದ ನಾಡಿನ ತುಂಬ. ಯಾಕೆಂದ್ರೆ ಮುತ್ತಪ್ಪ ರೈ ಇರುವವರೆಗೂ ಒಬ್ಬ ದಂತಕಥೆಯಾಗೆ ಉಳಿದಂಥವ್ರು, ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆದಂಥವರು, ಬಡವರಿಗೆ ಉಪಕಾರಿಪ ಅನ್ನುವಂಗೆ ತಮ್ಮನ್ನು ತೋರಿಸ್ಕೊಂಡಂಥವರು. ಮುತ್ತಪ್ಪ ರೈ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅನೇಕ ಸಲ ಎಸ್ಕೇಪ್ ಆದವರು ಪೊಲೀಸ್ ದಾಳಿಯಿಂದ ಆಗಿರ್ಬೋದು, ಮತ್ತು ತಮ್ಮ ಗುಂಡಾ ಮಿತ್ರರ ದಾಳಿಯಿಂದ ಆಗಿರ್ಬೋದು. ಈ ಭೂಗತ ಲೋಕ ಅದಲ್ಲ, ಇದೊಂದು ವಿಚಿತ್ರ ಮತ್ತು ಭಾಳ ಏನಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಅಂತೀವಿ ನಾವು. ಕಾಂಪ್ಲೆಕ್ಸ್ ಏನಿಲ್ಲ, ಸರಳನ ಇದೆ. ಆಸ್ತಿಗಾಗಿ ಹೆಣ್ಣಿಗಾಗಿ ಸದಾ ತಿಕ್ಕಾಟಿದ್ದೇ ಇರ್ತದೆ. ಹಾಗಾಗಿ ಮುತ್ತಪ್ಪ ರೈವರೆಗೂ ಇದೇ ಕಾಟ ಆಗಿದೆ. ಬಾಬು ಅವರು ಇವತ್ತಿಲ್ಲ, ಆದರೆ ಅವ್ರಿಗಿಲ್ಲ ಅಂತಂದ್ರೂ ಸಹಿತ ಹಿಂದಿನ ಈರ್ಷ್ಯೆಗಳು, ಆಸ್ತಿಗಳು ಅವ್ರ ಮಕ್ಕಳಿಗೆ ನೆಮ್ಮದಿ ಇರಬಿಡ್ತಾ ಇಲ್ವೇನೋ ಅನ್ನುವಂಥದ್ದು. ಯಾಕೆಂದರೆ ನಾವು ನಮ್ಮ ಜೀವನದಲ್ಲಿ ಮಾಡುವಂಥ ತಪ್ಪುಗಳಿಂದಾಗಿ ನಾವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಜನಾಂಗ ಸಹಿತ ಅದರ ಪ್ರತಿಫಲವನ್ನು ನೋಡಬಹುದು ಅನ್ನೋದಕ್ಕೆ ಇವತ್ತು ಮುತ್ತಪ್ಪ ರೈ ಸಾಕ್ಷಿಯಾಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಈ ಭೂಗತ ಲೋಕದಲ್ಲಿ ವಿಶೇಷವಾಗಿ ಜಯರಾಜ್ ಅವರಾಗಿರ್ಬೋದು, ಕೊತ್ವಾಲ್ ಅವರಾಗಿರ್ಬೋದು, ಎಲ್ಲ ದೇವರಾಜ ಅರಸರ ಕಾಲದಲ್ಲೇ 73-74 ಸಮಯದಲ್ಲಿ ಇವೆಲ್ಲ ದೊಡ್ಡ ಏನಪ್ಪ ಅಂದರೆ ಭೂಗತ ಲೋಕದ ವ್ಯಕ್ತಿಗಳು. ದುಡ್ಡಿಗೆ ಏನಾದರೂ ಮಾಡಲಿಕ್ಕೆ ತಯಾರಿದಂಥವ್ರು, ಆಸ್ತಿ, ದುಡ್ಡು, ಹೆಣ್ಣು, ಹಣ್ಣು ಇದಕ್ಕಾಗಿ ಬೇಕಾದರೂ ಮಾಡುವಂಥವ್ರು ಆಗಿದ್ದರು. ಇವರಿಂದಾಗಿ ಡೆಡ್ಲಿ ಸೋಮ್ ಆಗಿರ್ಬೋದು, ಇವರೆಲ್ಲರೂ ಬೆಂಗಳೂರಿನ ಒಂದು ಕಾಲಕ್ಕೆ ನಡಗಿಸಿದವರು. ಅದೇ ಕಾಲಕ್ಕೆ ಮಂಗಳೂರಿನಿಂದ ಬರ್ತಿರುವಂಥ ಈ ಮುತ್ತಪ್ಪ ರೈ ಸಹಿತ ಬೆಂಗಳೂರಲ್ಲಿ ತಮ್ಮ ಸ್ಥಾನ ಪಡೆಯಲಿಕ್ಕೆ ಹೊರಟಂಥವರು, ತಮ್ಮದೇ ಅಂತ ಡಾನ್ಗಿರಿಯನ್ನು ಮೆಲ್ಲಕ್ಕೆ ಹೋದಂಥವರು. ಆದರೆ ಇಲ್ಲಿ ತೊಂದರೆಗಳಿಂದಾಗಿ ಇಲ್ಲಿ ವೈರಿಗಳು ಹೆಚ್ಚಾಗಿದ್ದರಿಂದಾಗಿ ಮುಂಬೈಗೆ ಹೋಗಿ ಮುಂಬೈಯಿಂದ ತಮ್ಮ ಈ ಒಂದು ಏನಪ್ಪ ಭೂಗತ ಲೋಕದ ಕೆಲಸಗಳು ಮಾಡುತ್ತಾ ಬಂದಂಥವ್ರು, ಸಾಕಷ್ಟು ಆಸ್ತಿ ಗಳಿಸಿ ಹೋದವರು. ಕೊನೆಗೆ ಬಂದು ಇಲ್ಲಪ್ಪ ನಾನು ಇನ್ನೇನು ಬೇಕಾಗಿಲ್ಲ, ನಾನು ನೆಮ್ಮದಿಯಿಂದ ಇರಬೇಕು ಅಂತ ಬಯಸ್ತಾಗೂ ಸಹಿತ ನೆಮ್ಮದಿಯನ್ನು ಹುಡುಕ್ತಾನೆ ತಮ್ಮ ಜೀವನ ಕಳ್ಕೊಂಡಂಥವ್ರು. ಪಾಪ ಅವರು ಯಾರು ಹೊಡೆದೇ ಹೋಗಿರ್ಬೋದು, ಅವ್ರ ಮೇಲೆ ದಾಳಿ ಸಾಕಷ್ಟಾಗಿದ್ದು ಇಲ್ಲಂತಲ್ಲ. ಸ್ವತಃ ಈ ಕೋರ್ಟ್ ಸುತ್ತಲೂ ಹೋದಾಗಲೂ ಸಹಿತ ಕೋರ್ಟ್ನಲ್ಲೇ ಅವ್ರು ಹೊಡೆಯುವಂಥ ಒಬ್ಬ ವಕೀಲ ಡ್ರೆಸ್ಸನ್ನು ಹಾಕೊಂಡು ಬಂದು ಹೊಡೆಯುವಂಥ ಪ್ರಯತ್ನಗಳು ಆಗಿದ್ದು ಅನ್ನೋದನ್ನು ನೆನಪಿಸ್ಕೊಂಡಾಗ, ಅದರಲ್ಲೂ ನಮ್ಮ BP ಅಶೋಕ್ ಕುಮಾರ್ ನಿವೃತ್ತರಾದಂಥ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಟೈಗರ್ ಅಂತೂ ಕರೀತಾರೆ ಅವ್ರಿಗೆ. ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಇದೆಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ. ಏನಪ್ಪ ಅಂದರೆ ಇವರು ಯಾವ ರೀತಿ ಇದ್ದರಪ್ಪ, ಇವರು ನಮ್ಮ ಮಂಗಳೂರಿನ ಬಂಟ, ವಿಶೇಷವಾಗಿ ಈ ಒಂದು ಮುತ್ತಪ್ಪ ರೈ ಅವರು ಅಂತ. ಮುತ್ತಪ್ಪ ರೈ ಅವರು ಸಹಿತ ಬದುಕಿನಲ್ಲಿ ಸುಖ ಪಡಬೇಕು ಮನುಷ್ಯ ನೋಡ್ರಿ, ಇದು ಹೇಳ್ತಾ ಇರೋದು. ಆಸೆ ಇರಬೇಕಪ್ಪ, ದುರಾಸೆ ಇರಬಾರದು ಅಂತೇಳಿ ನಮ್ಮ ಬುದ್ಧವರು ಹೇಳಿದ್ದ ಮತ್ತು ಬೇರೆ ಇಲ್ಲ, ಆಸೆನೇ ಇರಬಾರ್ದು ಅಂತ ಹೇಳಿದರು. ಬಟ್ ಇಲ್ಲೇ ಒಂದು ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟು ಮಾತಾಡೋದಾದ್ರೆ, ಇಲ್ಲೇ ಅತಿ ಆಸೆ ಭಾಳ ಕಷ್ಟದ್ದು, ಕೆಟ್ಟದ್ದು ಅಂತ. ಅತಿ ಆಸ್ತಿ ಮಾಡುವಂಥದ್ದು, ಬಡತನ ಹೋಗಲಿ ಅನ್ನುವಂಥದ್ದು, ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೆಮ್ಮದಿಯಿಂದ ಇರಲಿ ಅಂತ ಆಸ್ತಿ ಮಾಡುವಂಥದ್ದು, ಇವೆಲ್ಲವೂ ಒಂದು ರೀತಿಯಿಂದ ಏನಪ್ಪ ಅಂತಂದರೆ ಈ ಅವ್ಯವಸ್ಥೆಗೆ ಕಾರಣ ಆಗ್ತಾವೇನೋ ಅಂತ. ಇವತ್ತು ನೋಡಿರಿ, ರಿಕ್ಕಿ ರೈ ಇವ್ರ ಮೇಲೆ ದಾಳಿ ಆಗಿದ್ದು ಆಸ್ತಿ ಸಲುವಾಗಿ. ಅವರಪ್ಪ ತಮ್ಮ ತೊಂದರೆ ಕೊಟ್ಟ, ಕಾಟ ಕೊಟ್ಟ ಅಂತೇಳಿ. ಮತ್ತು ಇವರು ರಿಕ್ಕಿ ರೈ ಮೊದಲನೇ ಹೆಂಡತಿ ಮಕ್ಕಳು, ಇವರು ಮೊದಲನೇ ಹೆಂಡತಿ ಮಕ್ಕಳಿಗೆ, ಎರಡನೇ ಹೆಂಡತಿ ಮಕ್ಕಳಿಗೆ ತಿಕ್ಕಾಟಿರ್ತಿದ್ದೀನಿ, ಸುಳ್ಳಲ್ಲ. ಸಹಜ ಎಲ್ಲ ಕಡೆ ಇರ್ತದೆ, ಮಲ್ತಾಯಿ ಮಕ್ಕಳಲ್ಲೇ ತಿಕ್ಕಾಟಿರ್ತದೆ. ಆ ದಿಶೆಯಲ್ಲಿ ಇವತ್ತು ಅವ್ರ ಮೇಲೆ ಅಟ್ಯಾಕ್ ಆಗ್ಯದ. ಅಟ್ಯಾಕಲ್ಲಿ ಉಳಿದಿದ್ರು ಸಹಿತ ಇವು ಚರ್ಚೆಗೆ ಬರ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ರಾಕೇಶ್ ಮಲ್ಲಿ ಅಂತ ಬರ್ತಾರೆ. ಇವರು ಆತ್ಮೀಯರಿದ್ರು ಒಂದು ಕಾಲಕ್ಕೆ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಪ್ರಕಾಶ್ ರೈ ಅವ್ರ ಜೊತೆಗೆ. ನಂತರದಲ್ಲಿ ಆಸ್ತಿ ಬಂತಲ್ಲ ರೀ, ಬೇನಾಮಿ ಆಸ್ತಿ ಮಾಡ್ಬೋದು, ಮತ್ತೇನೋ ಮಾಡ್ಬೋದು, ವೈರತ್ವ ಬಂದಾಗ ಆ ವೈರತ್ವದಿಂದಾಗಿ ತಿಕ್ಕಾಟಗಳು ಅದೇ ರೀತಿಯಾಗಿ ಅದೇ ಕಾಲಕ್ಕೆ ಅವರ ಎರಡನೇ ಹೆಂಡತಿ ನೂರಾದ ಅವರು, ಇವರು ನಮಗೆ ಇನ್ನೂ ಹೆಚ್ಚು ಆಸ್ತಿ ಬರಬೇಕಾಗಿತ್ತು, ಪಾಲು ಬರಬೇಕು ಆಗಿತ್ತು, ನಮಗೆ ಕಡಿಮೆ ಕೊಟ್ಟು ಅನ್ನೋ ಅಸಮಾಧಾನದಿಂದ ಆಗಿರ್ಬೋದು. ಇವೆಲ್ಲ ಕಾರಣಕ್ಕಾಗಿ ಇವತ್ತು ರಿಕ್ಕಿ ರೈ ಮೇಲೆ ದಾಳಿ ಆಗಿದೆ ಅಂತೇಳಿ ಪೊಲೀಸ್ ವಲಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಮಾತಾಡಲಿ, ಆದರೆ ಈ ಒಂದು ಆಸ್ತಿಯ ತುಂಬಲ ತಿಕ್ಕಾಟ ಇದು ನಿಲ್ತದನ ಇಲ್ವಾ ಅಂತೇಳಿ ನಾನು ಅನೇಕ ಈಗ ನೋಡಿರಿ, ಕೊತ್ವಾಲದ ಹೇಳಿದ ನಿಮಗೆ ಡೆಡ್ಲಿ ಸೋಮವಾರ ಅವ್ರ ಬಗ್ಗೆ ಹೇಳಿದೆ, ಮತ್ತೊಬ್ಬರ ಬಗ್ಗೆ ಹೇಳಿದೆ. ಅನೇಕರ ಇವತ್ತು ನಾವು ಈ ಗುಂಡಾಗಿರಿ ಮಾಡಿ
ಅಥವಾ ಮತ್ತೇನೋ ಮಾಡಿ ದುಡ್ಡು ಗಳಿಸುವಂಥ ಪ್ರವೃತ್ತಿ ಬೆನ್ನತ್ತಿದ್ದವರ ಬದುಕನ್ನು ನೆನಪಿಸ್ಕೊಂಡಾಗ ಎಲ್ಲವರು ಅದರ ಅಂತಿಮ ಮಾತ್ರ ದುರಂತ ಆಗಿರ್ತದೆ ಅನ್ನುವಂಥದ್ದು ಭಾಳ ನೆನಪಿಡುವಂಥದ್ದು. ಜೊತೆಗೆ ಮುಂದಿನ ಜನ್ರೇಷನ್ಗೂ ಸಹ ಇದು ಮುಂದುವರಿತದಂತ. ದ್ವೇಷ ಅನ್ನುವಂಥದ್ದು ಏನದಪ್ಪ ಅಂದ್ರೆ ಇದು ಒಮ್ಮೆಗೆ ಶಾಂತ ಆಗುವಂಥದ್ದಲ್ಲ, ಸದಾ ಉರಿಯುವ ಬೆಂಕಿ ಇದ್ದಂಗೆ ಅಂತ. ಅದು ಇವತ್ತು ರಿಕ್ಕಿ ರಾಯ್ ಅವ್ರ ಮೇಲೆ ಅವ್ರ ತಂದೆ ಮೇಲಿದ್ದಂಥ ಈರ್ಷೆ, ನಮಗೆ ಆಸ್ತಿ ಕೊಡಲಾರ್ದನ್ನುವಂಥ ಭಯಂಕರವಾದಂಥ ಮಾನಸಿಕ ಸ್ಥಿತಿ, ಇವೆಲ್ಲ ಕಾರಣಗಳಿಂದಾಗಿ ರಿಕ್ಕಿ ರಾಯ್ ಮೇಲೆ ದಾಳಿ ಆಗಿದ್ದೇನು ಸುಳ್ಳಲ್ಲ. ಆದರೆ ರಿಕ್ಕಿ ರಾಯ್ ಅವರು ಇಷ್ಟಕ್ಕೆ ಅವರು ಸುಮ್ಮನೆ ಇರ್ತಾರ ಅಥವಾ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬಿಡ್ತಾರ? ಇಲ್ಲ, ಅವರಾದರೂ ಸಹಿತ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಇದು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ಭೂಗತ ಲೋಕದ ಇತ್ತೀಚಿನ ಒಂದು ಸ್ವಲ್ಪ ಏನಂತೀರಿ ನೀವು ಅದಕ್ಕೆ, ಭೂಗತ ಲೋಕದ ಜನ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ರೇನೋ ಅನ್ನುವಂಥ ಮಾತುಗಳನ್ನು ನಾವು ನೋಡ್ತಾ ಇದ್ವಿ. ಇತ್ತೀಚೆಗೆ ಅಂತ ಕಟ್ಟೆಗಳಿಗೆ ಕಾಲ್ತಾ ಇಲ್ಲ. ಜಯರಾಜರಂಥವ್ರಾಗಿರ್ಬೋದು, ಮುತ್ತಪ್ಪ ರೈರಂಥವ್ರಾಗಿರ್ಬೋದು, ಡೆಲ್ಲಿ ಸೋಮನಂಥವ್ರಾಗಿರ್ಬೋದು, ಅಗ್ಲಿ ಶ್ರೀಧರ್ ಅವರು ಒಳ್ಳೆ ಎಜುಕೇಟೆಡ್ ಇದ್ದಂಥವ್ರು, ಅವರು ಆ ಲೋಕದಲ್ಲೇ ತಿರುಗಾಡಿ ತಮ್ಮ ಬದುಕನ್ನು ಎಷ್ಟೋ ತೊಂದರೆಗೆ ಸಿಗಿಸ್ಕೊಂಡವರು, ಇವತ್ತು ಸಿಕ್ಕಾಕಿಕೊಂಡವರು, ಇವತ್ತು ಅವರೆಲ್ಲನೂ ತಮ್ಮ ಬದುಕಿನಲ್ಲಿ ಏನೋ ದಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನೋ ಸ್ವಲ್ಪ ಮೌನ ಆಗಿತ್ತು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಭೂಗತ ಏನಂತೀವಿ ಘಟನೆಗಳು ನಡೆದು ಭಾಳ ಕಡಿಮೆ ಆಗ್ತಾ ಇದ್ದು ಅಂತ ಒಂದಿಷ್ಟು ರಿಪೋರ್ಟ್ಗಳಿದ್ದು. ಬಟ್ ಈ ಹೊಸ ಒಂದು ದಾಳಿ ಮುತ್ತಪ್ಪ ರೈ ಮಗ ರಿಕ್ಕಿ ರಾಯ್ ಮೇಲೆ ಆಗಿದ್ದರಿಂದಾಗೆ ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೀತದೆ ಅನ್ನೋಂಥ ಸಹಿತ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆಗ್ತಾಯಿದೆ ಅಂತ. ಯಾಕಂದ್ರೆ ಇಲ್ಲೆಲ್ಲ ನಡೆಯೋದು ಏನಪ್ಪ ಅಂದರೆ, ಇದು ನಿಮ್ಗೆ ಹೇಳಿ ಭೂ ಮಾಫಿಯಾ ಸಲುವಾಗಿ ಸಾಕಷ್ಟು ನಡೀತಾ ಇರ್ತಾವೆ ಎಲ್ಲ ಕಡೆಗೂ. ಆಲ್ ಓವರ್ ಕರ್ನಾಟಕದಲ್ಲಿ ಇವತ್ತು ತಾಲೂಕು ಮಾಡೋದು ಸಹಿತ ಭೂ ಮಾಫಿಯಾ ಬೆಳೀತಾ ಇದೆ ಅಂತ. ಈ ಅತಿ ಲ್ಯಾಂಡ್ ಗ್ರ್ಯಾಬ್ ಮಾಡುವಂಥದ್ದು, ಗಳಿಸ್ಬೇಕು ಅನ್ನುವಂಥ ಅತ್ಯಂತ ದುರಾಸೆ ಇವತ್ತಿನ ಎಲ್ಲ ಘಟನೆಗಳಿಗೆ ಕಾರಣ ಅಂತ. ಇದು ಆದಷ್ಟು ಇದು ಕಡಿಮೆ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಅವರು ಹಣ ಗಳಿಸೋ ಇದನ್ನ ವಿಚಾರ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ದುಡ್ಡಿನ ವ್ಯಾಮೋಹದಲ್ಲ, ವ್ಯಾಮೋಹನಕ್ಕಿಂತ ಬದುಕಿ ಅನಿವಾರ್ಯವಾಗಿ ಈ ವ್ಯವಸ್ಥೆ ನಮ್ಗೆ ತಯಾರು ಮಾಡ್ತಾ ಇರ್ತದೆ. ನಮಗೆ ಇಲ್ದಾಗ, ನಮ್ಮ ದುಡ್ಡು ಇಲ್ದಾಗ, ನಾವು ಬಡತನ ಅನುಭವಿಸಿದಾಗ ಯಾಕಪ್ಪ ನಾವು ಬಿಡಬೇಕಿದೆ ಅನ್ನೋಂಥ ಮನೋವೃತ್ತಿ ಬೆಳೆದ ಒಂದು ಏನಪ್ಪ ಅಂದರೆ ಇಂಥ ಮಾನಸಿಕ ಸ್ಥಿತಿಗಳು, ಹಿಂಸಾ ವೃತ್ತಿಗಳು ಬಂದ ಒಬ್ಬ ಮನುಷ್ಯನನ್ನು ವೀಕ್ ಮಾಡ್ತಾ ಇರ್ತಾವೆ. ಆದರೆ ಒಂದು ನೆನಪಿಡಬೇಕಾಗಿದೆ, ನಾವು ಇವತ್ತು ನಾವು ದ್ವೇಷವನ್ನು ಬಿಚ್ಚಿದ್ರೆ ಆ ದ್ವೇಷ ನಿಲ್ಲೋದಿಲ್ಲ, ನಿರಂತರವಾಗಿ ಮುಂದುವರಿತಾ ಹೋಗ್ತಿರೋದು. ನಮ್ಗೆ ಅನೇಕ ಕುಟುಂಬಗಳು ನಾಶ ಆಗಿದ್ದು ನಾವು ನೋಡಿದ್ದೀವಿ. ನಿಮಗೆ ಈಗಾಗಲೇ ಗೊತ್ತದ ಅನೇಕ ವಿಷಯಗಳ ಬಗ್ಗೆ. ಚಂದ್ರಪ್ಪ ಅಂತ ಬರ್ತಾರೆ ಉತ್ತರ ಕರ್ನಾಟಕದಲ್ಲೇ, ನಮ್ಮ ಕಲಬುರಗಿ ಕಡೆ ಅದು, ಮುಂದೆ ಅದೇ ಕಾಲಕ್ಕೆ ಚಂದ್ರ ಅಂತ ಬರ್ತಾ ಇದ್ದಾರೆ. ಇವರೆಲ್ಲರೂ ತಮ್ಮ ಸುಖವನ್ನು ಯಾವುದೋ ರೂಪದ ಹಿಂಸೆಯ ಮೂಲಕ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಹೊರಟಾಗ ಇಂಥ ಅನೇಕ ಅವಘಡಗಳಾಗಿ ಅದು ಅವ್ರ ಮಕ್ಕಳಿಗೆ ಮುಂದುವರಿತ. ಇವತ್ತು ರಿಕ್ಕಿ ರಾಯ್ ಅವ್ರ ಮೇಲೆ ಅದು ಒಬ್ಬ ಎಜುಕೇಟೆಡ್ ಇದ್ದಂತಹ ಮುತ್ತಪ್ಪ ರೈ ಒಬ್ಬ ಏನು ವ್ಯಕ್ತಿ ಇದೆ, ಭೂಗತ ಲೋಕದ ರೌಡಿ ಅನ್ರಿ ಅಥವಾ ರೌಡಿ ಶೀಟರ್ ಅನ್ರಿ, ಮನೆಗೇನೋ ಕ್ಯಾನ್ಸರಿಂದ ಪಾಪ ಅವ್ರು ಇಲ್ಲಾಗಿದ್ದಾರೆ. ಬಟ್ ಅವ್ರ ಮಕ್ಕಳಿಗೆ ಅದು ಮುಂದುವರಿತಾ ಇರೋದು ಮಾತ್ರ ಇಲ್ಲೇ ಯಾವುದೇ ರೂಪದ ಹಣ ಗಳಿಸ್ಬೇಕು ಅನ್ನುವಂಥ ಒಂದು ಅಪೇಕ್ಷೆಗೆ ಹಿಂಸಾ ರೂಪದಲ್ಲಿ ಮಾಡಿದರೆ ಏನೇನು ಆಗ್ಬೋದು ಭವಿಷ್ಯದಲ್ಲಿ ಅನ್ನೋದಕ್ಕೆ ಇವತ್ತು ನಮಗೆ ರಿಕ್ಕಿ ರೈ ಅವರು ಒಂದು ಉದಾಹರಣೆ ಆಗಿದ್ದಾರೆ. ಅದಕ್ಕಾಗಿ ಇವತ್ತಿನ ಯುವಕರು ಈ ದಿಶೆಯಲ್ಲಿ ಇನ್ನಷ್ಟು ವಿಚಾರ ಮಾಡಿ ಮುತ್ತಪ್ಪ ರೈಯರ ಹಾದಿ ಅಥವಾ ಇನ್ನುಳಿದ ಜಯರಾಜ್ ಆಗಿರ್ಬೋದು, ಕೊತ್ವಾಲರಾಗಿರ್ಬೋದು, ಸರಿ, ಅಥವಾ ಇನ್ನುಳಿದ ಡೆಲ್ಲಿ ಸೋಮ ಅವರಾಗಿರ್ಬೋದು, ಇವರಲ್ಲಿ ಒಂದಿಷ್ಟು ಅಗ್ಲಿ ಶ್ರೀಧರ್ ಅವರು ಅದನ್ನು ಸ್ವಲ್ಪ ನುಳುಗ್ಬಿಟ್ಟು ದಂಡಿಗೆ ಬಂದಿದ್ದಕ್ಕಾಗಿ ಒಂದಿಷ್ಟೇನೋ ಒಳ್ಳೆ ಬದುಕು ಮಾಡಿದರು ಅಂತ ಹೇಳ್ಬೋದು ವಿನ ಅದರ ನೆಮ್ಮದಿ ಬದುಕು ಸಿಕ್ಕಿಲ್ಲ ಅನ್ನೋದು ನೆನಪಿಟ್ಕೊಂಡು ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ರಿಕ್ಕಿ ರಾಯ್ ಅವರ ಮೇಲೆ ಮೋಸ್ಟ್ಲಿ ಈ ಒಂದು 4 ಜನರ ಹೆಸರುಗಳಿದ್ದಾವೆ. ರಾಕೇಶ್ ಮಲ್ಲೆ ಅಂತೇಳಿ, ಅನುರಾಧ ಅಂತೇಳಿ, ಇನ್ನೊಂದು 2 ಹೆಸರುಗಳಿದ್ದಾವೆ. ಇವ್ರ ಮೇಲೆ ಇವರೇನು ಮಾಡಿಸಿರ್ಬೋದು ದಾಳಿ ಅಂತ ಇವತ್ತಿನ ಸಂಶಯಗಳು. ಮತ್ತು ಅದಕ್ಕೆ ನಮ್ಮ ರಿಕ್ಕಿ ರಾಯ್ ಅವರು ಹೌದು ಇದರಿಂದ ಇವರೇ ಇರಬಹುದು ಅಂತ ಆರೋಪ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಏನೇನಾಗ್ತದೆ ಅಂತೇಳಿ. ಏನೂ ಆಗಲಿ, ರಿಕ್ಕಿ ರಾಯ್ ಮೇಲೆ ಒಂದು ಈ ದಾಳಿ ಮಾಡಿದ್ದು ಅಥವಾ ಬಂದೂಕಿನ ದಾಳಿ ಮಾಡಿದ್ದು ನಿಜವಾಗಿಯೂ ಇರಿಸೆ ಅಂದರೆ ದ್ವೇಷಕ್ಕೆ ದ್ವೇಷ ಪರಿಹಾರ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಮಾತನ್ನು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಕೆ ಸೀತಾರಾಮ್ ಇದು ಸತ್ಯದ ಕೈಗೊಂಡೆ ವಂದನೆಗಳು.